ಬಿಜೆಪಿ ಮತ್ತು ಜೆಡಿಎಸ್ಸಿನ ಎಲ್ಲ ನಾಯಕರುಗಳೇ, ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ನನಗೆ ಮೊದಲೇ ಕರೆದ್ರು ವಿಜಯನ್ರವರು ನೀವು ಮಾತನಾಡಿ ಅಂತ. ನಾನಿಲ್ಲಪ್ಪ, ಮಾತನಾಡೋ ಅವಶ್ಯಕತೆ ಬೇಡ, ಮತ್ತೆ ಇನ್ನೊಂದು 2-3 ಸಭೆ ಆದಮೇಲೆ ನಾನು ಮಾತನಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೆ. ನಿಮ್ಮನ್ನ ಹೆಸರನ್ನು ಹಾಕಿದ್ದೀವಿ, ನೀವು ಮಾತಾಡಲೇಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದ್ರ ಮೇರೆಗೆ 19 ಜನ ಏನಿವತ್ತು ನಾವು ಗೆದ್ದಿದ್ದೇವೆ. ಮೊದಲನೇ ಹಂತದಲ್ಲಿ 14ರಲ್ಲಿ 12, ಎರಡನೇ ಹಂತದಲ್ಲಿ 14ರಲ್ಲಿ 7. ಇದಕ್ಕೆ ಬಿಜೆಪಿ ಎಷ್ಟು ಮಟ್ಟಿಗೆ ನಮಗೆ ದೊಡ್ಡ ಕೊಡುಗೆಯನ್ನು ನೀಡ್ತೋ ಅಷ್ಟಾ ದೊಡ್ಡ ಕೊಡುಗೆಯನ್ನು ಬಿಜೆಪಿ ಜನತಾದಳದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ದೇವೇಗೌಡರವರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಕೊಟ್ಟಿದ್ದಾರೆ ಅನ್ನುವ ಸಂತೋಷದ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ತುಮಕೂರು ನನ್ನ ಆರಾಧ್ಯ ದೈವ, ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ಕೃಪಾಶೀರ್ವಾದ, ಪರಮ ಪೂಜ್ಯ ಆದಿಚುಂಚನಗಿರಿಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ, ಎರಡು ಕಡೆಯಲ್ಲಿ ಸೋತಂತ ಅವರನ್ನ ನಮ್ಮ ರಾಷ್ಟ್ರೀಯ ನಾಯಕರು ನನ್ನನ್ನು ಗುರುತಿಸಿ ಮತ್ತೆ ಎಲ್ಲ ಒಂದು ಕಡೆ ತುಮಕೂರಿನ ಚುನಾವಣೆಗೆ ನಿಲ್ಲು ಅಂತ ಹೇಳಿದಾಗ ನಮ್ಮ ಪಕ್ಷ ಯಾವ ರೀತಿ ಶಕ್ತಿ ಕೊಡ್ತೋ ಅದೇ ರೀತಿಯಾಗಿ ಜನತಾದಳದ ನಾಯಕರುಗಳು, ವಿಶೇಷವಾಗಿ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ದೇವೇಗೌಡರವರು ನನ್ನ ಕ್ಷೇತ್ರಕ್ಕೆ 5 ಬಾರಿ ಬಂದು ಪ್ರಾಯಶಃ ನನ್ನ ಗೆಲುವಿನಲ್ಲಿ ಜೆಡಿಎಸ್ ಅವರ ಪಾತ್ರವೂ ಕೂಡ ತುಂಬಾ ಇದೆ ಅನ್ನೋದನ್ನ ನಾನು ಅವರಿಗೆ ಅಭಿನಂದನೆಯನ್ನ, ಕೃತಜ್ಞತೆಯನ್ನ ನಮ್ಮ ಪಕ್ಷದವ್ರಿಗೆ ಯಾವ ರೀತಿ ಕೊಡೋದು ಅದೇ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಾಜ್ಯ ಸರ್ಕಾರ, ಈ ಸರ್ಕಾರದ ಕಾರ್ಯವೈಖರಿ, ಇವತ್ತಿನ 1 ವರ್ಷದಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೀತಿಗಳು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾವುದೇ ಹಿಂದೆ ಹೇಳಿದ್ರು ನಮ್ಮ ಸಹೋದರ ಅಶೋಕ್ ಅವರು ಮಾತನಾಡ್ತಾ 1-2 ವಿಚಾರಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಈ ಸಾರಿಯ ಲೋಕಸಭಾ ಚುನಾವಣೆಯಲ್ಲಿ 143 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಬಿಜೆಪಿ ಒಂದಾಗಿದ್ರಿಂದ ಇವತ್ತು ನಮಗೆ ಸೋಲಾಗಿರ್ಬೋದು ಕೆಲವು ಕಡೆ, ಆದ್ರೆ 143 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಮತವನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿಗೆ 2 ಪಕ್ಷದ ಕಾರ್ಯಕರ್ತರು, ಮುಖಂಡರು, ಮತದಾರರು ಕಾರಣರಾಗಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಎಂದೂ ಕೂಡ ಹೈದರಾಬಾದ್ ಕರ್ನಾಟಕ 7 ಸೀಟ್ಗೆ 5 ಸೀಟ್ಗಳನ್ನು ಕಳ್ಕೊಂಡಿರ್ಲಿಲ್ಲ. ಎಂಥ ಸಂದರ್ಭದಲ್ಲೂ ಕೂಡ ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ವಿಶೇಷವಾಗಿ ಗುಲ್ಬರ್ಗ ಇರ್ಬೋದು, ಮತ್ತೆ ಬೀದರ್ ಇರ್ಬೋದು, ಕೆಲವಾರು ನಮ್ಮ ಭಾವನೆಗಳಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅಡವಟ್ಟಾಗಿದ್ದರಿಂದ ಇವತ್ತು ನಾವು 5 ಸ್ಥಾನಗಳ ಜೊತೆಯಲ್ಲಿ ದಾವಣಗೆರೆಯನ್ನು ಕೂಡ ನಾವು ಕಳ್ಕೊಂಡಿದ್ದೇವೆ. ನಾನು ರಾಜ್ಯ ಅಧ್ಯಕ್ಷರು, ಯುವಕರಿದ್ದೀರಿ, ಏನಿದೆ ಯಾರು ಏನು ಅನ್ನೋದಕ್ಕಿಂತ ಬಿಟ್ಟು ಯಾರು ಕೆಲಸಕ್ಕೆ ಮಾಡ್ತಾರೋ, ಯಾರು ಪಾರ್ಟಿಗೋಸ್ಕರ ಇರ್ತಾರೋ, ಯಾರು ಯಾವ ರೀತಿ ನಡ್ಕೊಳ್ತಾರೋ ಅನ್ನೋದನ್ನ ಇನ್ನು ಮುಂದಾದ್ರೂ ಸ್ವಲ್ಪ ಕಠಿಣವಾದ ಕ್ರಮವನ್ನ ನೀವು ತೆಗೆದುಕೊಳ್ಳದೆ ಹೋದ್ರೆ ಯಾರೋ ಮಾಡಿದ ಪಾಪಕ್ಕೆ ಯಾರನ್ನೋ ಗುರಿ ಮಾಡ್ತಕ್ಕಂಥ ಅದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನುವ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ದಾವಣಗೆರೆ, ವಿಶೇಷವಾಗಿ ಚಿಕ್ಕೋಡಿ 7 ಸ್ಥಾನಗಳನ್ನು ನಾವು ಯಾವ ರೀತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮನವರಿಕೆ ಆಗಬೇಕಾಗಿದೆ. ನೀವು ಯಾವ ರೀತಿ ಹೇಳ್ತೀರ, ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ ಈ ಸರ್ಕಾರ ಅಂತ ಹೇಳ್ತಾ ಇದ್ರಿ. ಸರ್ಕಾರ ಇನ್ನು 6 ತಿಂಗಳು ನಡೀತದೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ಅದನ್ನ ಕುಮಾರಸ್ವಾಮಿ ಸಾಹೇಬ್ರೆ ಹೇಳಬೇಕು. 2 ತಿಂಗಳು ನಡೀತದ, 3 ತಿಂಗಳು ನಡೀತದ, 1 ವರ್ಷ ನಡೀತದ ಅನ್ನೋದನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಬೇಕಾಯ್ತದೆ. 2 ಪಕ್ಷಗಳು ಒಂದಾಗಿರೋದು ಕಾಂಗ್ರೆಸ್ನವರಿಗೆ ನಿದ್ರೆ ಬರ್ತಾ ಇಲ್ಲ. ಕಾಂಗ್ರೆಸ್ಸಿನವರ ಭಾವನೆಗಳನ್ನ ಎಲ್ಲ ಒಂದು ಕಡೆ ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. 1 ರೂಪಾಯಿ ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡಿದಾಗ ಅವ್ರು ನಡೆದಂತ ರೀತಿ ಇವತ್ತು ಕೇವಲ 3-3.5 ರೂಪಾಯಿ ಜಾಸ್ತಿ ಮಾಡಿ ಜನರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ. ನಾನು ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಮನವಿ ಮಾಡ್ತೀನಿ,
ವೇದಿಕೆಯಲ್ಲಿ ಇರ್ತಕ್ಕಂಥ ನಮಗೆ ಒಂದು ರೀತಿಯ ಜವಾಬ್ದಾರಿ ಆದರೆ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ 19 ಸೀಟ್ಗಳನ್ನು 17-1-2 ಸೀಟ್ಗಳನ್ನು ಏನು 15 ಸೀಟ್ಗಳು ಬರ್ತವೆ ಅನ್ನುವ ಜಂಬದ ಮಾತನ್ನು ಆಡ್ತಾ ಇದ್ರು. ಅದಕ್ಕೆ ತಿಲಾಂಜಲಿಯನ್ನು ನೀಡಿದ್ದೀರಿ. ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ತುಮಕೂರು ಲೋಕಸಭಾ ಕ್ಷೇತ್ರ ಒಂದು ಕಡೆ ಬುದ್ಧಿಜೀವಿಗಳ, ಮತ್ತೊಂದು ಕಡೆ ಬಡವರು, ಕಡು ಬಡವರು, ಅನೇಕ ಅಭಿವೃದ್ಧಿಯ ವಂಚಿತರಾಗಿರ್ತಕ್ಕಂಥ ಆ ಕ್ಷೇತ್ರದ ಜನ ಸೋಮಣ್ಣ ಸೋಲ್ತಾನೆ 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 ಅಂತ ಹೇಳ್ತಾನೆ ಇದ್ರು. ಆದರೆ ಸೋಮಣ್ಣನ ಗೆಲ್ಲಿಸಿದಂತ ಕೀರ್ತಿ ಜನತಾದಳ ಮತ್ತು ಬಿಜೆಪಿಯ ಮುಖಂಡರಿಗೆ, ಕಾರ್ಯಕರ್ತರಿಗೆ, ನಿಮಗೆ ತಲುಪ್ತದೆ ಅನ್ನೋ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವನಾಗಿ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದ ಕಾರ್ಯವೈಖರಿಯನ್ನ ನಾನು ಮೊನ್ನೆ ತಾನೇ ಹೇಳಿದ್ದೇನೆ. ಒಂದು 6 ತಿಂಗಳು ನೀವು ಹೋಗಿ ಕುಳಿತುಕೊಂಡು ಇಲ್ಲಿಯ ಅಧಿಕಾರಿಗಳ ಕಾರ್ಯವೈಖರಿ, ಅಲ್ಲಿಯ ಅಧಿಕಾರಿಗಳ ಕಾರ್ಯವೈಖರಿ, ಸರ್ಕಾರ ಅಂದರೆ ಯಾವ ರೀತಿಯಾದ ಒಡಂಬಡಿಕೆಯಲ್ಲಿ ಕೆಲಸ ಮಾಡಬೇಕಾಯ್ತದೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮತ್ತೆ ದೇಶಕ್ಕೆ ಏನನ್ನ ಕೊಡಬೇಕಾಯ್ತದೆ ಅನ್ನೋದಕ್ಕೆ ತಾವು ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ 15 ದಿನದ ನನ್ನ ಅನುಭವದಲ್ಲಿ ನನಗೆ ಒಂದು ರೀತಿ ಹೆಮ್ಮೆ ಆಗಿದೆ, ಸಂತೋಷ ಆಗಿದೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 3ನೇ ಬಾರಿಗೆ ಪ್ರಧಾನಿ ಆಗಿರ್ತಕ್ಕಂಥದ್ದು ಈ ದೇಶವನ್ನ ರಾಷ್ಟ್ರದಲ್ಲಿ 2ನೇ ಸ್ಥಾನಕ್ಕೆ ಕೊಂಡೊಯ್ಯೋದಕ್ಕೆ ಇನ್ನು ಕೇವಲ 2 ವರ್ಷದಲ್ಲಿ ಭಾರತ ದೇಶ 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಬರ್ತದೆ. ಜಲಶಕ್ತಿ ಮತ್ತು ರೈಲ್ವೆ ಮಂತ್ರಿಯಾಗಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಹೇಳ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ 1100ಕ್ಕೂ ಮೇಲ್ಪಟ್ಟು ಲೆವೆಲ್ ಕ್ರಾಸಿಂಗ್ ನಿಂದ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಕೇವಲ 2 ರಿಂದ 3 ವರ್ಷದಲ್ಲಿ ಆ ಎಲ್ಲವನ್ನು ಕೂಡ ನಾವೆಲ್ಲ ಒಂದು ಕಡೆ ಒಂದೇ ಒಂದು ಲೆವೆಲ್ ಕ್ರಾಸಿಂಗು ಕೂಡ ಅಂಡರ್ ಪಾಸ್ ಆಗ್ಬೋದು, ಇಲ್ಲ ಓವರ್ ಬ್ರಿಡ್ಜ್ ಆಗ್ಬೋದು. ಇದನ್ನ ಮಾಡ್ತಕ್ಕಂಥ ಅದಕ್ಕೆ ಕ್ರಮವನ್ನು ವಹಿಸಬೇಕು ಅನ್ನುವ ಸೂಚನೆಯನ್ನ ಸರ್ಕಾರಕ್ಕೆ ಈಗಾಗಲೇ ಅಧಿಕಾರಿಗಳು ಕೊಟ್ಟಿದ್ದಾರೆ. ಒಂದು ಸತ್ಯ, ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆ ಆಯ್ತದೆ ಅಂತ ಯಾರು ಹೇಳ್ತಾ ಇದ್ರು. ನಮ್ಮ ಅಪ್ರಾಣ ಈ ಸರ್ಕಾರ ಇರೋ ತನಕ ಕಾರ್ಪೊರೇಷನ್ ಚುನಾವಣೆ ಆಗೋದಿಲ್ಲ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಬರ್ತಾ ಇದೆ. ನಾವು ಹೆಚ್ಚಿನ ಆಸಕ್ತಿಯನ್ನು ಹಾಕಿ 2 ಪಕ್ಷಗಳು ಕೂಡ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅದು ಪಕ್ಷಕ್ಕೆ, ಪಕ್ಷದ ವರಿಷ್ಠಗಳಿಗೆ, 2 ಪಕ್ಷದವ್ರಿಗೆ ಬಿಟ್ಟಿದ್ದು. ನಾವು ಕಾಯ ವಾಚ ಮಾನಸ ಕೆಲಸವನ್ನು ಮಾಡಿದ್ದೆ ಆದ್ರೆ ಕಾಂಗ್ರೆಸ್ನವರು ಎಲ್ಲ ಒಂದ್ ಕಡೆ ಅಧಿಕಾರವನ್ನ ನಾವೇನೋ ಅವ್ರಿಗೆ ಗಲಾಟೆ ಮಾಡಿ ಕಿತ್ಕೋಬೇಕಾಗಿಲ್ಲ, ಅವರೇ ಅಧಿಕಾರವನ್ನು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭವನ್ನ ಸೃಷ್ಟಿಯಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಿಜೆಪಿ ಮತ್ತು ಜನತಾದಳ ಒಂದಾಗಿದೆ. ಸುಮಾರು ವರ್ಷದ ಬಹುದಿನದ ಕನಸು ಇವತ್ತು ನೆನಸಾಗಿದೆ. ಮತ್ತೊಮ್ಮೆ ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟದನ್ನ ಮರೆತು ದೇಶಕ್ಕೋಸ್ಕರವಾಗಿ, ರಾಜ್ಯದ ಹಿತಕ್ಕೋಸ್ಕರವಾಗಿ, ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರ, ಸನ್ಮಾನ್ಯ ಅಮಿತ್ ಶಾ ಜಿ ಅವರ, ನಮ್ಮೆಲ್ಲರ ನಾಯಕರುಗಳಿಗೂ ಕೂಡ ಒಂದು ರೀತಿ ಸಂತೋಷವನ್ನ ಕರ್ನಾಟಕದ ಮಹಾಜನತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗೋಣ ಅನ್ನೋ ಮಾತನ್ನು ಹೇಳಿ, ಸನ್ಮಾನ್ಯ ಅಧ್ಯಕ್ಷರು ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ನಮ್ಮನ್ನೆಲ್ಲ ಕರೆಸಿ ರಾಜ್ಯದ ಜನತೆ ಪರವಾಗಿ, ನಮ್ಮ ಮತದಾರರ ಪರವಾಗಿ ತಾವು ಗೌರವಿಸಿರ್ತಕ್ಕಂಥದ್ದು ನಾನು ನಿಮಗೆ ನನ್ನ ತುಮಕೂರು ಮಹಾಜನತೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ